ಹನಿ ಟ್ರ್ಯಾಪ್ ಬಗ್ಗೆ ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟ ರಾಜೇಂದ್ರ. 3 ತಿಂಗಳಿಂದ 2 ಕಡೆ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನಿಸಲಾಗಿದೆ. ಮಧುಗಿರಿ ನಿವಾಸ, ಬೆಂಗಳೂರಿನ ಸರ್ಕಾರಿ ನಿವಾಸದಲ್ಲೂ ಕೂಡ ಯತ್ನಿಸಲಾಗಿದೆ. ಯಾರು ಅಂತ ಇಲ್ಲಿ ಹೇಳೋದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ತನಿಖೆ ಆಗಲಿ, ಎಲ್ಲವೂ ಹೊರಗೆ ಬರುತ್ತೆ. ಕಾಂಗ್ರೆಸ್ MLC ರಾಜೇಂದ್ರ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾವ ಥರ ಟ್ರ್ಯಾಪ್ ಮಾಡಲಾಯಿತು, ಎಲ್ಲಿ ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಡಲಾಯಿತು, ಇದ್ರ ಬಗ್ಗೆ ಅವರು ಮಾತನಾಡಿದ್ದಾರೆ. ನನ್ನ ಹತ್ರ ಎಲ್ಲ ಸಾಕ್ಷಿಗಳಿದೆ, ಅದನ್ನು CM ಕೊಟ್ಟಿದ್ದೀನಿ ಅಂತ ತಿಳಿಸಿದ್ದಾರೆ. ಅದ್ರ ಜೊತೆಗೆ ಯಾರು ಮಾಡಿದ್ದಾರೆ ಅಂತ ಇಲ್ಲಿ ಹೆಂಗೆ ಹೇಳೋದು ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ವಿಸಿಟರ್ಸ್ ಬಂದಾಗ ಆಗಿದೆ, ಒಂದು 2-3 ತಿಂಗಳಿಂದ ಆಗಿದೆ ಅಂತ. ಯಾರು ಬಂದಿದ್ದಾರೆ, ಈಗ ಏನಾಗುತ್ತೆ, ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ, ಆಯಿತಾ. ಸೊ ಯಾರು ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯೋಕೆ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮಧುಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರೋವಂಥದ್ದು. ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಪ್ರಯತ್ನ ಸಕ್ಸಸ್ ಆಗಿಲ್ಲ. ಓಕೆ, ಸೊ ಬಂದಿದ್ದಾರೆ, ಪ್ರಯತ್ನ ಮಾಡಿದ್ದಾರೆ, ಆಗಿಲ್ಲ. ಅದರಿಂದ ಅದು ನಮಗೆಲ್ಲ ಒಂದು ಕಡೆ ಆಗ್ತಾ ಇದೆ ಇದು ಅನ್ನೋವಂಥ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ಅದನ್ನು ಮಾನ್ಯ ಸಚಿವರು ಅವತ್ತು ಅದನ್ನು ತನಿಖೆಗೆ ಒಳಪಡಿಸಬೇಕು ಅಂತ ಅಸೆಂಬ್ಲಿಯಲ್ಲಿ ಮಾತಾಡ್ತಾರೆ. ಯಾವ ರೀತಿ ಅಪ್ರೋಚ್ ಆಗಿದ್ರು ಅಥವಾ ಅವ್ರ ಉದ್ದೇಶ ಏನು? ಈಗ ಅಪ್ರೋಚ್ ಮೀನ್ಸ್ ಏನಾಗುತ್ತೆ ಅಂದರೆ, ಪಬ್ಲಿಕ್ ಜನರು ಹೇಗೆ ಬರ್ತಾರೆ, ಏನೋ ನಮ್ಮ ಕೆಲಸ ಇದೆ ಮಾಡಿಕೊಡಿ ಅಂತ ಬರ್ತಾರೆ. ಸೊ ಬಂದಂಥ ಸಂದರ್ಭದಲ್ಲಿ ವಿಡಿಯೋಗಳು ಆನ್ ಮಾಡೋವಂಥದ್ದು, ರೆಕಾರ್ಡಿಂಗ್ ಮಾಡೋವಂಥದ್ದು ಆಗಿದೆ ಅನ್ನೋವಂಥ ಭಾವನೆ ಮಾನ್ಯ ಸಚಿವರಲ್ಲಿ ಇರುವಂಥದ್ದು. ಸೊ ಅದು ಇದ್ರ ಮೇಲೆ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ಯಾರು ಸರ್ ಅವರು? ಹಿಂದುಗಡೆ ಯಾರಾದರೂ ಇದ್ದಾರಾ? ತನಿಖೆ ಆಗಲಿ, ಅದಕ್ಕೆ ಅದನ್ನ ಆಗಿದೆ, ಒಂದು 2-3 ತಿಂಗಳಿಂದ ಆಗಿದೆ ಅಂತ. ಯಾರು ಬಂದಿದ್ದಾರೆ, ಈಗ ಏನಾಗುತ್ತೆ, ವಿಸಿಟರ್ಸ್ ಬಂದಾಗ ಇಂಥವ್ರೆ ಅಂತ ನಾವು ಇದು ಮಾಡೋಕ್ಕಾಗೋದಿಲ್ಲ, ಆಯಿತಾ. ಸೊ ಯಾರು ಬಂದಿದ್ದಾರೆ, ಬಂದಿಲ್ಲ ಅಂತ ನಾವೇನು ಅಲ್ಲೆಗಿಳಿಯೋಕೆ ಹೋಗೋದಿಲ್ಲ. ಬಂದಿದ್ದಾರೆ, ಇಲ್ಲಿಗೂ ಬಂದಿದ್ದಾರೆ, ಮಧುಗಿರಿ ಮನೆ ಹತ್ರಕ್ಕೂ ಬಂದು ಹೋಗಿದ್ದಾರೆ ಅಂತ ಮಾಹಿತಿ ಇರೋವಂಥದ್ದು. ಸೊ ಅಧಿವೇಶನದ ಬಳಿಕ ರಿಲ್ಯಾಕ್ಸ್ನಲ್ಲಿದ್ದಂಥ ನಾಯಕರಿಗೆ ಟೆನ್ಷನ್ ಶುರುವಾಗ್ತಾ ಇದೆ. ಕಾಂಗ್ರೆಸ್ ವಲಯದಲ್ಲಿ ಶುರುವಾಗಿದೆ ಹನಿ ಟ್ರ್ಯಾಪ್ ಕಹಾನಿ. ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ವಿಪಕ್ಷಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಹನಿ ಟ್ರ್ಯಾಪ್ ಬಗ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಪರ ವಿರೋಧದ ಚರ್ಚೆ ಇದೆ. ಈಗಾಗಲೇ CM ಜೊತೆ ಚರ್ಚಿಸಿರುವ ರಾಜಣ್ಣ ಪುತ್ರ ರಾಜೇಂದ್ರ ದೂರು ನೀಡೋಕೆ ಕಾನೂನು ಸಲಹೆಯನ್ನ ಪಡೆಯುವುದಕ್ಕೆ MLC ರಾಜೇಂದ್ರ ಸಜ್ಜಾಗಿದ್ದಾರೆ. ನೋಡಿ, ಮೊದಲಿಗೆ ಈ ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರವನ್ನು ಸದನದಲ್ಲಿ ಪ್ರಸ್ತಾಪಿಸಿದ್ದು ಬಿಜೆಪಿಯ ನಾಯಕರುಗಳು. ಸುನಿಲ್ ಕುಮಾರ್ ಅವರು ಇದನ್ನು ಪ್ರಸ್ತಾಪಿಸ್ತಾರೆ. ಆಮೇಲೆ ಅವ್ರಿಗೂ ಆಗಿದೆ, ಇವ್ರಿಗೂ ಆಗಿದೆ ಅಂತ, ಕೊನೆ ಕಾಂಗ್ರೆಸ್ನವ್ರು ನಮಗೂ ಆಗಿದೆ ಅಂತ ಹೇಳ್ತಾರೆ. ಯಾರ ಮೇಲೆ ಅಸ್ತ್ರ ಪ್ರಯೋಗ ಮಾಡೋದಕ್ಕೆ ಅಂತ ಮುಂದಾದ್ರೂ ಗೊತ್ತಿಲ್ಲ. ಕೊನೆಗೆ ಅವರವರಲ್ಲೇ ಗೊಂದಲ ಆಗಿದ್ದಂತೂ ಹೌದು. ಬಿಜೆಪಿ ಅವ್ರು ಸೈಲೆಂಟ್ ಆದ್ರು, ಕಾಂಗ್ರೆಸ್ನವ್ರು ಕೊನೆಗೆ ಸೈಲೆಂಟ್ ಆಗಲಿಲ್ಲ. ನನ್ನ ಮೇಲೆ ಆಗಿದೆ, ಹಾಗಾಗಿದೆ, ಹೀಗಾಗಿದೆ, ಫ್ಯಾಕ್ಟ್ರಿನೇ ಇದೆ, ಅಧಿಕಾರಕ್ಕಾಗಿ ಹಿಂಗೆ ಮಾಡ್ತಿದ್ದಾರೆ, ನಮ್ಮ ಪಕ್ಷದವರೇ ಹಿಂಗೆ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರು ಶುರು ಮಾಡಿದ್ರು ಅದನ್ನು ಅತಿರೇಕಕ್ಕೆ ತೆಗೆದುಕೊಂಡು ಹೋಗಿದ್ದು ಕಾಂಗ್ರೆಸ್ನವ್ರೆ. ಸೊ ಹಾಗಾಗಿ ಕಾಂಗ್ರೆಸ್ನಲ್ಲಿ ಒಂದು ಗೊಂದಲ ಇದೆ. ನೋಡಿ, ಕೆಲವರು ಈ ಹನಿ ಟ್ರ್ಯಾಪ್ ವಿಚಾರವನ್ನು ತಪ್ಪು ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಇವ್ರ ನೆಟ್ಟಿಗಿದ್ದಿದ್ರೆ ಏನೂ ಆಗ್ತಿರ್ಲಿಲ್ಲ ಅನ್ನುವಂಥ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. ಅವ್ರ ಮಧ್ಯದಲ್ಲೇ ಪರ ಮತ್ತು ವಿರೋಧ ಎರಡೂ ಥರದ ಚರ್ಚೆಗಳಾಗ್ತಾ ಇರೋದ್ರಿಂದ ಕಾಂಗ್ರೆಸ್ನಲ್ಲೇ ಒಂದಷ್ಟು ಗೊಂದಲ ಅನ್ನೋದು ಸೃಷ್ಟಿಯಾಗಿದೆ. ಸೊ ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಪ್ರಿಯಾಂಕ್ ಖರ್ಗೆ ಅವರು, DK ಶಿವಕುಮಾರ್ ಅವರು ನಾವು ಹೇಗಿರಬೇಕು ಅನ್ನೋದು ನಮಗೆ ಗೊತ್ತಿರಬೇಕು ಅಂತ ಹೇಳ್ತಾರೆ. ಅಲ್ಲಿಗೆ ಹನಿ ಟ್ರ್ಯಾಪಿಗೆ ನಾವು ಒಳಗಾಗಬೇಕಾದಂಥ ಪರಿಸ್ಥಿತಿ ಬಂದಿತ್ತು, ನಮ್ಮನ್ನು ಟ್ರ್ಯಾಪ್ ಮಾಡಿದ್ರು ಅಂತ ಏನು ಹೇಳ್ಕೊಂಡಿದ್ರು, ಅವ್ರಿಗೆ ತಿರುಗೇಟು ಕೊಟ್ಟಿದ್ದ ಲೆಕ್ಕಾಚಾರ. ಈ ಕಡೆ ನಮ್ಮನ್ನು ಟ್ರ್ಯಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂತ ಏನು ಹೇಳ್ತಿದ್ದಾರೋ, ಅವರು ಆ ಕಡೆಯಿಂದ ನಮ್ಗೆ ಯಾರಾದರೂ ಕಾಲ್ ಮಾಡಿ ಹಲೋ ಅಂದರೆ ನಾವು ಹಲೋನಲ್ಲ ವಾಟ್ ಅಂತೀವಿ ಅಂತ ಸಮರ್ಥಿಸ್ಕೊಳ್ತಾ ಇದ್ದಾರೆ. ಸೊ ಕಾಂಗ್ರೆಸ್ನಲ್ಲೇ ಇದೀಗ ಪರ ಮತ್ತು ವಿರೋಧ ಎರಡೂ ಥರದ ಚರ್ಚೆಗಳಂತೂ ಆಗ್ತಾ ಇದೆ. BJPಯವರು ಚಿಕ್ಕದಾಗಿ ಒಂದು ಕಿಡಿ ಹೊತ್ತಿಸಿದ್ರು ಹನಿ ಟ್ರ್ಯಾಪ್ ಅಂತ, ಧಗನೆ ಹೊತ್ತು ಉರಿದಿದ್ದು ಕಾಂಗ್ರೆಸ್ಸು. ಸೊ ಹಾಗಾಗಿ ಒಂದಷ್ಟು ಟೆನ್ಷನ್ ಅಂತೂ ಇದ್ದೇ ಇದೆ. ಈಗ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಆಯಿತು ತಪ್ಪುಗಿರಿ ಅಂತ ಮತ್ತೇನಾದರೂ ಹೇಳ್ತಾರೋ ಬುದ್ಧಿನೋ, ಅಥವಾ ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಎಳೆದು ಹೊರಗೆ ತನ್ನಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಕೊನೆಗೆ ಈ ಹನಿ ಟ್ರ್ಯಾಪ್ ವಿಚಾರ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಭುಗಿಲೆದ್ದು ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ನೋಡಿ, ಕಾಂಗ್ರೆಸ್ನಲ್ಲಿ ಕೆಲವು ತಿಂಗಳಿಂದ KPCC ಅಧ್ಯಕ್ಷರ ಬದಲಾವಣೆ, ಸ್ಥಾನ ಬದಲಾವಣೆ, CM ಕುರ್ಚಿ ಬದಲಾವಣೆ, ಬರೀ ಇದೇ ಥರದ್ಗಳ ಚರ್ಚೆ ಆಗ್ತಾ ಇದೆ. ಈ ಹನಿ ಟ್ರ್ಯಾಪ್ ಎಂಟ್ರಿ ಆದಮೇಲೆ ಇದು ಕೂಡ ಕುರ್ಚಿಗಾಗಿ ಅಂತ ಮಾತಾಗ್ತಾ ಇದೆ. ಹೀಗಿರಬೇಕಾದ್ರೆ ಈ ಹನಿ ಟ್ರ್ಯಾಪ್ ಅನ್ನುವಂಥ ವಿಚಾರ
ರಾಜಕೀಯದಲ್ಲಿ ಏನೆಲ್ಲ ಪರಿಣಾಮವನ್ನ ಬೀರುತ್ತೆ ಅನ್ನೋದು ಸದ್ಯಕ್ಕೆ ಎದುರಾಗಿರುವಂಥ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ನಾಯಕರುಗಳಿಗೆ ಏನು ಹೇಳ್ತಾರೆ, ಏನು ನಿರ್ಧಾರ ತೆಗೆದುಕೊಳ್ತಾರೆ, ಅವರಲ್ಲೇ ಗೊಂದಲ, ಅವರಲ್ಲೇ ಎರಡೆರಡು ರೀತಿಯಾದಂಥ ನಿಲುವು. ಸೊ ಆದಷ್ಟು ಬೇಗ ಇದನ್ನೆಲ್ಲ ಇತ್ಯರ್ಥ ಮಾಡ್ಕೊಳ್ಳೋದು ಬೆಟರ್. ದೂರದಿಂದ BJPಗರು ಇದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ನೋಡಿ, ನಾವೇನೋ ಸುಮ್ಮನೆ ಒಂದು ಮಾತು ಹೇಳಿದ್ವಿ, ಆದರೆ ಈಗ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಭುಗಿಲೇಳ್ತಾ ಇದೆ ಅಂತ. ಸೊ ಅದನ್ನು ಕಾಂಗ್ರೆಸ್ ನಾಯಕರು ಅರ್ಥ ಮಾಡಿಕೊಂಡು ಇದನ್ನು ಇಲ್ಲಿಗೆ ಬಿಡ್ತಾರೋ ಅಥವಾ ಮುಂದುವರಿಸ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಏನು ಬೆಳವಣಿಗೆ ಆಗತ್ತೆ ಅಂತ. ಸಾಮಾನ್ಯವಾಗಿ ಸದನ ಮುಗಿದ ಮೇಲೆ ಎಲ್ಲರೂ ಬಹಳ ಕೂಲಾಗಿ ರಿಲ್ಯಾಕ್ಸ್ ಆಗಿ ಇರ್ತಾರೆ. ಆದರೆ ಈ ಬಾರಿ ಮಾತ್ರ ಹನಿ ಟ್ರ್ಯಾಪ್ನ ಟೆನ್ಷನಲ್ಲಿ ಇದ್ದಾರೆ.